ನ್ಯೂಜಿಲೆಂಡ್ ನಡುವಣ ಈಗಾಗಲೇ T20 ವರ್ಲ್ಡ್ ಕಪ್ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈ ನಡುವೆ ಭಾರತ ಈ ಬಾರಿ ಗೆದ್ದೆ ಗೆಲ್ಲುತ್ತೆ ಅನ್ನುವಂಥದ್ದು ಚಿತ್ರದುರ್ಗದ ಕ್ರಿಕೆಟ್ ಪ್ರೇಮಿಗಳ ಪ್ರಾರ್ಥನೆಯೂ ಕೂಡ ಆಗಿದೆ. ನಮ್ಮೊಟ್ಟಿಗೆ ಕೆಲವು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಬನ್ನಿ ಮಾತಾಡ್ಸೋಣ. ಈಗಾಗಲೇ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯಾವಳಿಗೆ ಕ್ಷಣಗಣನೆ ಆರಂಭವಾಗಿದೆ. ನಿಮಗೆ ಭಾರತ ಗೆಲ್ಲುತ್ತಾ ಅಥವಾ ಎಷ್ಟು ಟಾರ್ಗೆಟ್ ಕೊಡುತ್ತೆ, ಈ ತರದ್ದು ಏನ್ ನಿರೀಕ್ಷೆ ಇದೆ ಅಂತ? ಸರ್, ಭಾರತ ಗೆಲ್ಲುತ್ತೆ ಸರ್. ಈಗ ಭಾರತ ಏನಾದರೂ ಚೇಂಜಿಂಗ್ ಆದ್ರೆ ಮೇನ್ ವಿಕೆಟ್ಸ್ ಯಾವ ಇದಾವೆ ಅವರು ವಿಕೆಟ್ಸ್ ಎಲ್ಲ ಎತ್ಕೊಂಡ್ಬಿಟ್ರೆ, ಮೇನ್ ವಿಕೆಟ್ ಟೀಮ್ ಸಫರ್ಟು ಫಿಲ್ ಅಲೆನ್ ಆ ಮೇನ್ ವಿಕೆಟ್ಸ್ ಹೋಗ್ಬಿಟ್ರೆ ಬೌಲಿಂಗ್ ಭಾಳ ಚೆನ್ನಾಗಿದೆ ಸರ್. ಬೌಲಿಂಗ್ ಭಾರತ ತಂಡದ್ದು ಮೇನ್ ಬೂಮ್ರಾ ಇದ್ದಾರೆ, ಹಾರ್ದಿಕ್ ಪಾಂಡೆ ಇದ್ದಾರೆ. ಮೇನ್ ಬ್ಯಾಟಿಂಗ್ ಪವರ್ ಪ್ಲೇಗೆ 2-3 ವಿಕೆಟ್ ಎತ್ಕೊಂಡ್ಬಿಟ್ರೆ ಅವ್ರನ್ನ ಆರಾಮಾಗಿ 180 ಆಲ್ಔಟ್ ಮಾಡಿದ್ರೆ ಇಂಡಿಯಾ ಆರಾಮಾಗಿ ಚೇಂಜ್ ಮಾಡುತ್ತೆ ಸರ್. ಒಂದ್ ವೇಳೆ ಫಸ್ಟ್ ಬ್ಯಾಟಿಂಗ್ ಇಂಡಿಯಾದಾದ್ರೆ ಯಾವ ತರದ ನಿರೀಕ್ಷೆ ಇದೆ ಅಂತ? ಫಸ್ಟ್ ಬ್ಯಾಟಿಂಗ್ ಇಂಡಿಯಾ ಆದ್ರೆ 250+ ಹೊಡೆಯುವ ನಿರೀಕ್ಷೆ ಇದೆ ಸರ್. ಅಭಿಷೇಕ್ ಶರ್ಮಾ 2 ಮ್ಯಾಚ್ ಆಡಿಲ್ಲ. ಈ ಮ್ಯಾಚ್ ಏನಾದ್ರೂ ಫಾರ್ಮ್ ಆಗಿ ಬಂದಾಗ ಅಭಿಷೇಕ್ ಶರ್ಮಾ ಪ್ಲಸ್ ಫೇಸ್ ಆಡ್ತಾರಲ್ಲ, ಅವರು ಕೂಡ ಚೆನ್ನಾಗಿ ಆಡ್ಕೊಂಡ್ ಬಂದ್ರೆ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ 6 ಓವರಲ್ಲಿ 100 ಹೊಡೆಯೋ ಸಾಧ್ಯತೆ ಭಾಳ ಇದೆ ಸರ್. ಈ ಮ್ಯಾಚ್ ಅಭಿಷೇಕ್ ಶರ್ಮಾ ಆಡ್ತಾನ ಕಾನ್ಫಿಡೆಂಟ್ ಭಾಳ ಇದೆ ಸರ್ ನಮಗೆ. ನಿಮಗೆ ಯಾರೆಲ್ಲ ಭಾರತೀಯ ತಂಡದ ಆಟಗಾರರು ಚೆನ್ನಾಗಿ ಆಡ್ತಾರೆ ಅಥವಾ ಈ ವರ್ಲ್ಡ್ ಕಪ್ ಅಲ್ಲಿ ಯಾರು ಫೈನಲ್ ಮ್ಯಾಚ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅನ್ಸುತ್ತೆ ಸರ್? ಈ ಸತಿ ನಾವು ನೋಡಿದಂಗಾದ್ರೆ ಸಂಜು ಸ್ಯಾಮ್ಸನ್ಗೆ ಹಲವು ಬಾರಿ ಚಾನ್ಸ್ ಸಿಗ್ಲಿಲ್ಲ ಸರ್, ಬಟ್ 2 ಬಾರಿ ಚಾನ್ಸ್ ಸಿಕ್ಕಾಗ ಒಳ್ಳೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಸರ್. ಅದೇ ರೀತಿಯಾಗಿ ಬ್ಯಾಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಸಂಜು ಸ್ಯಾಮ್ಸನ್ ಚೆನ್ನಾಗಿದೆ ಸರ್. ಈಗ ಇಶಾನ್ ಕಿಶನ್ ಚೆನ್ನಾಗಿ ಆಡ್ಬೇಕು ಅಂತ ಅನ್ಕೊಳ್ತೀವಿ ಸರ್, ಬಟ್ ಅಭಿಷೇಕ್ ಶರ್ಮಾ ಫಾರಂ ಅಲ್ಲಿ ಇಲ್ಲಿರೋದು ಭಾರತಕ್ಕೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಏನಾದ್ರು ಬಂದ್ರೆ 250ರಿಂದ 260 ಟಾರ್ಗೆಟ್, ಯಾಕಂದ್ರೆ ಸರ್ ಅಹಮದಾಬಾದ್ ದೊಡ್ಡ ಪಿಚ್ ಆಗಿದೆ ಸರ್. ಹಾಗಾಗಿ ಬೌಲಿಂಗ್ ಕೂಡ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಭಾರತಕ್ಕೆ ಗೆಲುವು ಸಾಧ್ಯತೆ ಇದೆ ಸರ್. ಬಟ್ ನಾವು ನೋಡೋದಾದ್ರೆ 3 ಸತಿ ಏನ್ T20 ಆಡಿದಾರೋ ನ್ಯೂಜಿಲೆಂಡ್ ವಿರುದ್ಧ 3 ಸತಿನೂ ನಮ್ಮ ಭಾರತ ಸೋತಿದೆ. ಆದ್ರೆ ಈ ಸತಿ ಗೆಲ್ಲುವ ನಿರೀಕ್ಷೆ ನಮ್ಗಿದೆ ಸರ್, ಯಾಕಂದ್ರೆ ಹಲವು ಬಾರಿ ನಮ್ಮ T20 ನೋಡೋದಾದ್ರೆ ಈಗ ಸ್ಟ್ರಾಂಗ್ ಇದೆ, ಭಾರತ ಗೆಲ್ಲುತ್ತೆ ಅಂತ ನಮಗೆ ಅಭಿಪ್ರಾಯ ಇದೆ ಸರ್. ಗೆದ್ದೇ ಗೆಲ್ತೀವಿ ಸರ್. ಈಗ ಬೌಲಿಂಗ್ ವಿಭಾಗದಲ್ಲಿ ಯಾರೆಲ್ಲ ಕಮಾಲ್ ಮಾಡಬಹುದು ಅನ್ಸುತ್ತೆ ಸರ್? ಬೌಲಿಂಗ್ ನೋಡ್ಬೇಕಾದ್ರೆ ನಾವು ಬೂಮ್ರಾ ನೋಡ್ಬೋದು ಸರ್. ಈಗ ಮತ್ತೆ ಬೂಮ್ರಾ ನೋಡ್ಬೇಕು, ಹಾರ್ದಿಕ್ ಪಾಂಡ್ಯ ಸ್ಪೆಲ್ ಚೆನ್ನಾಗಿದೆ ಸರ್. ಓಪನಿಂಗ್ ಬೌಲಿಂಗ್ ಪ್ರದರ್ಶನ ಇನ್ನೂ ಚೆನ್ನಾಗಿದೆ ಸರ್. ಅದರಲ್ಲಿ ಕೆಲವು ಬೌಲರ್ಗಳು ಇನ್ನೂ ನಮ್ಮ ಪಿಚ್ಚನ್ನು ಅಳವಡಿಸ್ಕೊಂಡಿಲ್ಲ ಸರ್. ಅನೇಕವಾಗಿ ನಾವು ಬೌಲಿಂಗ್ ಪ್ರದರ್ಶನ ನೋಡಿದ್ರೆ ಚೆನ್ನಾಗಿದೆ ಸರ್, ವೇಗ ಚೆನ್ನಾಗಿದೆ. ಸ್ಪಿನ್ ಸ್ವಲ್ಪ ಮೋಡಿ ಮಾಡಬೇಕಾಗುತ್ತೆ. ಕುಲ್ದೀಪ್ ಯಾದವ್ರನ್ನ ತಗೊಂಡ್ರೆ ಇನ್ನೂ ಚೆನ್ನಾಗಿದೆ, ಸ್ಟ್ರಾಂಗ್ ಆಗ್ತದೆ ಅಂತ ಹೇಳ್ಬೋದು ಸರ್. ನಿಮಗೆ ಯಾರೆಲ್ಲ ಈ ಬಾರಿ ಬ್ಯಾಟ್ಸ್ಮನ್ಗಳು ಸಕ್ಸಸ್ ಆಗ್ಬೋದು ಅಥವಾ ನಾಳೆ ಯಾರಾದ್ರೂ 100 ಹೊಡಿಯುವಂತ ನಿರೀಕ್ಷೆ ಇದೆಯಾ ಸರ್? ಹೊಡೆದ್ರೆ ಸಂಜು ಸ್ಯಾಮ್ಸನ್ ಹೊಡಿಬೋದು ಸರ್. ಅಭಿಷೇಕ್ ಶರ್ಮಾ ಲಾಸ್ಟು ನ್ಯೂಜಿಲೆಂಡ್ ಸೀರೀಸ್ ಆದವು ಸರ್, ಒಂದು 5 ಮ್ಯಾಚಲ್ಲಿ. ಆಗ 14 ಬಾಲಲ್ಲಿ ಹಾಫ್ ಸೆಂಚುರಿ ಮಾಡಿದ್ರು. ಈ ಸಲಿನೂ ಅವರು ತರಟೆ ತಗೋಬೋದು ಸರ್. ಅವ್ರನ್ನ ಅವರು ಮೇ ಬಿ ಹೋಗ್ಬೋದು, 100 ಹೊಡಿಬೋದು ಅಭಿಷೇಕ್ ಶರ್ಮಾ ಇಲ್ಲಿ ಸಂಜು ಸ್ಯಾಮ್ಸನ್ ಆಗಿ. ಈಗ ನಿಮಗೆ ಯಾವೆಲ್ಲ ನಿರೀಕ್ಷೆ ಇದೆ? ನೀವು ನ್ಯೂಜಿಲೆಂಡ್ ಆಟಗಾರರು ಯಾರನ್ನೆಲ್ಲ ಫಸ್ಟ್ ಔಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಇಂಡಿಯಾ ಅನ್ನುವಂತ ನಿರೀಕ್ಷೆ ಇದೆ ಅಂತ? ಟೀಮ್ ಸಪೋರ್ಟ್, ಫಿನ್ ಅಲೆನ್, ರಚನ್ ರವೀಂದ್ರ, ಡ್ಯಾರಿ ಮಿಚೆಲ್ ಇವ್ರನ್ನೆಲ್ಲ ಔಟ್ ಮಾಡಿದ್ರೆ ಇಂಡಿಯಾ ಸಕ್ಸಸ್ ಆಗುತ್ತೆ ಸರ್. ಬೌಲಿಂಗ್ ವಿಭಾಗದಲ್ಲಿ ಇಂಡಿಯಾ ಯಾರೆಲ್ಲ ನಾಳೆ ಸಕ್ಸಸ್ ಆಗ್ತಾರೆ ಅಂತ? ಅಕ್ಷರ್ ಪಟೇಲ್ ಮತ್ತೆ ವರುಣ್ ಚಕ್ರವರ್ತಿ, ಜಸ್ಮಿತ್ ಬೂಮ್ರಾ ಇವರೆಲ್ಲ ಸಕ್ಸಸ್ ಆಗುತ್ತಾರೆ ಸರ್. ನಿಮಗೆ ಯಾರೆಲ್ಲ ನಾಳೆ ಸೆಂಚುರಿ ಹೊಡಿತಾರೆ ಅಥವಾ ಯಾರೆಲ್ಲ ಚೆನ್ನಾಗಿ ಆಡಿದ್ರೆ ಭಾರತ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ ಇದೆ? ಸೆಂಚುರಿ ಏನು ಆಗಲ್ಲ ಸರ್, ಒಂದು 50-60 ಹೊಡಿತಾರೆ ಸರ್. ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್. ಒಟ್ನಲ್ಲಿ ನಾಳಿನ ನ್ಯೂಜಿಲೆಂಡ್ ಮತ್ತು ಈ ಒಂದು ಭಾರತ ನಡುವಿನ ಫೈನಲ್ ಪಂದ್ಯದಲ್ಲಿ 100ಕ್ಕೆ 100 ಕೂಡ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಈ ಸಲ ಕೂಡ ವರ್ಲ್ಡ್ ಕಪ್ ನಮ್ದೇ ಅನ್ನುವಂತಹ ನಿರೀಕ್ಷೆ ಚಿತ್ರದುರ್ಗದ ಯುವ ಕ್ರಿಕೆಟ್ ಪ್ರೇಮಿಗಳದಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.